ಹೆಸರು ಅರ್ಚನಾ. ವಯಸ್ಸು ಕೇವಲ 14. ಎಲ್ಲ ಮಕ್ಕಳಂತೆ ಅರ್ಚನಾ ಕೂಡ ಆರಾಮಾಗಿ ಸ್ಕೂಲ್ಗೆ ಹೋಗ್ತಿದ್ದಾಕೆ. ಇನ್ನು ಈಕೆಯ ಪೋಷಕರು ಮಗಳ ಭವಿಷ್ಯದ ಮೇಲೆ ಸಾವಿರಾರು ಕನಸು ಕಂಡಿದ್ದವರು. ಆದರೆ ಈ ಸಾಮಾನ್ಯ ಹಾಗೂ ನೆಮ್ಮದಿಯ ಜೀವನಕ್ಕೆ ಆಘಾತ ನೀಡಿದ್ದು ಅರ್ಚನಾಳ ಆರೋಗ್ಯ ಸಮಸ್ಯೆ. 14 ವರ್ಷದ ಅರ್ಚನಾ ತೀವ್ರವಾದ ರಕ್ತದ ಕ್ಯಾನ್ಸರ್ನಿಂದ ಬಳಲುತ್ತಿರುವುದು ತಿಳಿದು ಬಂತು. ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸುವ ದಾರಿ ಅಂದರೆ ಅದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಹಾಗಂದ್ರೆ ಅಸ್ಥಿ ಮಜ್ಜೆ ಕಸಿ. ತಮ್ಮ 14 ವರ್ಷದ ಮಗಳು ಈ ಮಾರಕ ರೋಗದಿಂದ ಬಳಲುತ್ತಿರುವುದನ್ನು ತಿಳಿದು ಪೋಷಕರಿಗೆ ದಿಕ್ಕಿ ಕಾಣದಂತಾಯಿತು. ಆದರೂ ಮಗಳನ್ನು ಕಾಪಾಡಿಕೊಳ್ಳಲೇಬೇಕೆಂದು ಪಣತೊಟ್ಟ ಪೋಷಕರ ಬೆನ್ನಿಗೆ ನಿಂತಿದ್ದೇ ಬೆಂಗಳೂರಿನ ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಹಾಗೂ ಇಲ್ಲಿನ ವೈದ್ಯರ ತಂಡ. ನಮಸ್ತೆ, ನಾನು ಬಿಬಿ ಜಾನ್ ಅಂತ. ನನ್ನ ಮಗುಗೆ 15 ದಿವಸ ತುಂಬ ಜ್ವರ ಇತ್ತು. ನಾನು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಕ್ಯಾನ್ಸರ್ ಅಂತ ಗೊತ್ತಾಯಿತು. ನಮಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಭಯ ಆಗಿತ್ತು. ಆಮೇಲೆ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅಲ್ಲಿ 1 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡ್ರು. 1 ತಿಂಗಳು ಟ್ರೀಟ್ಮೆಂಟ್ ಮಾಡಿದ್ರು, ಆದರೆ ಏನೂ ಅಷ್ಟೊಂದು ಪರಿಹಾರ ಆಗಿಲ್ಲ ನಮಗೆ. ಆಮೇಲೆ ಅಲ್ಲಿ ನಮಗೆ ಅಪ್ರೂವಲ್ದು ಪ್ರಾಬ್ಲಮ್ ಆಗಿತ್ತು. ಅವರು ಮುಂದೆ ದುಡ್ಡಿನ ವಿಷಯದಲ್ಲಿ ತುಂಬ ಕಟ್ಟಬೇಕು ಅಂತ ಹೇಳಿದ್ರು. ನಮ್ಮದು ಅಷ್ಟು ಶಕ್ತಿ ಇಲ್ಲ, ನಮಗೆ ದುಡ್ಡು ಅಷ್ಟೊಂದು ಕಟ್ಟೋಕ್ಕೆ. ಇಷ್ಟು ದೊಡ್ಡ ಕಾಯಿಲೆಗೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ. ಆಮೇಲೆ ಅದೆಲ್ಲ ಯೋಚನೆ ಮಾಡಿ ನಾವು ಡೈರೆಕ್ಟಾಗಿ ಕಿದ್ವಾಯಿ ಹಾಸ್ಪಿಟ್ಲಿಗೆ ಬಂದ್ವಿ. ಇಲ್ಲಿ ಬಂದ ಮೇಲೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು. ನಾವು ಫಸ್ಟು ಕಪೂರ್ವಾಡಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ರಿ. ಆಮೇಲೆ 8 ತಿಂಗಳಿಂದ ನಾವು ಇಲ್ಲಿದ್ದೀವಿ. ತುಂಬ ಡಾಕ್ಟರ್ಸ್ ಆಗಲಿ ಮತ್ತು ನರ್ಸಸ್ ಆಗಲಿ ಬ್ರದರ್ಸ್ ಆಗಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನಾವು ನೆಗೆಟಿವ್ ನ್ಯೂಸು ತುಂಬ ನೋಡಿದ್ದೀವಿ ಕಿದ್ವಾಯಿ ಬಗ್ಗೆ, ಆದರೆ ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಪಾಸಿಟಿವ್ ಇದೆ ಇಲ್ಲಿ ಅಂತ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು. ಆಮೇಲೆ ನನ್ನ ಮಗುಗೆ 1 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಇಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ್ರು. ಅದು ಅವನ ಚಿಕ್ಕ ತಮ್ಮಂದು ಮ್ಯಾಚ್ ಆಗಿತ್ತು. ನಮಗೆ ತುಂಬ ಭಯ ಆಗಿತ್ತು ಆವಾಗ, ಚಿಕ್ಕ ತಮ್ಮಂದು ಹೇಗೆ ತಗೊಂಡು ಹಾಕ್ತಾರೆ ಅಂತ. ಆಗ ಮತ್ತೆ ವಸುಂಧರಾ ಮೇಡಮ್ ನಮಗೆ ತುಂಬ ಧೈರ್ಯ ಕೊಟ್ಟರು. ಈ ಚಿಕ್ಕ ಮಗುದು ತಗೊಂಡು ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲಮ್ಮ, ಭಯ ಬೀಳಬೇಡಿ ಅಂತ ಹೇಳಿದ್ರು. ತಿರ್ಗಾನು ಭಯ ಆಯಿತು. ಮತ್ತು ನನ್ನ ಮಗು ಹೇಗಿರುತ್ತೋ ಏನೋ ಅಂತ ತುಂಬ ಧೈರ್ಯ ಕೊಟ್ಟರು. ಇಲ್ಲಿನ ಸ್ಟಾಫು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸರ್. ಆಮೇಲೆ ನನ್ನ ಮಗು ಬದುಕುತ್ತೋ ಇಲ್ಲೋ ಅಂತಲೂ ನಾವು ನಂಬಿಕೆನೇ ಹೋಗ್ಬಿಟ್ಟಿತ್ತು ನಮಗೆ. ಆದರೂ ಅದಕ್ಕೂ ಧೈರ್ಯ ಕೊಟ್ಟರು. ನಿಮ್ಮ ಮಗುಗೂ ನಾವು ಉಳಿಸ್ಕೊಡ್ತೀವಿ. ಅವರೇ ಒಂದು ಮಾತು ಹೇಳಿದ್ರು, ನೀವು ಇಷ್ಟು ದಿವಸ ಹೊರಗಡೆ ಇದ್ರಿ, ಬಿ ಎಮ್ ಟಿ ಒಳಗಡೆ ಕಾಲಿಟ್ಟ ಮೇಲೆ ಈ ಮಗು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ರು. ಆ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಯಾವ ಡಾಕ್ಟ್ರು ಅಷ್ಟು ಗ್ಯಾರಂಟಿಯಿಂದ ಹೇಳಲ್ಲ, ಈ ಡಾಕ್ಟ್ರು ಈ ಥರ ಹೇಳಿದ್ರಲ್ಲ ಅಂತ ಹೇಳಿದ್ರು. ಮತ್ತು ನಮಗೆ ಈ ಹೊರಗಡೆ ಹೋಗೋಕ್ಕೆ ಇಷ್ಟನೇ ಆಗಿಲ್ಲ. ತಿರ್ಗಾನು ನಾವು ಎಷ್ಟು ವೆಯ್ಟ್ ಮಾಡಿದ್ರು ನಾವು ಇಲ್ಲೇ ಮಾಡಿಸ್ಬೇಕು ಅಂತ ನಾವು ಡಾಕ್ಟ್ರು ವಸುಂಧರಾ ಮೇಡಮ್ ಹತ್ರನೇ ಮಾಡಿಸ್ಕೊಂಡ್ರಿ ಟ್ರೀಟ್ಮೆಂಟ್ನ. 2 ತಿಂಗಳ ಹಿಂದೆ ಕಿದ್ವಾಯಿಯ ಬೋನ್ ಮ್ಯಾರೋ ಘಟಕಕ್ಕೆ ಚಿಕಿತ್ಸೆಗಾಗಿ ದಾಖಲಾಗಿದ್ದ ಅರ್ಚನಾಳಿಗೆ ಆಕೆಯ ಕಿರಿಯ ಸಹೋದರನ ರಕ್ತದ ಆಕರ ಕೋಶ ಬಳಸಿ ಯಶಸ್ವಿಯಾಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಲಾಯಿತು. ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಅಸ್ಥಿ ಮಜ್ಜೆ ಕಸಿಗೆ ಲಕ್ಷಾಂತರ ರೂಪಾಯಿ ತಗುಲುತ್ತಿತ್ತು. ಆದರೆ ಕಿದ್ವಾಯಿಯಲ್ಲಿ ಸಿಎಂ ರಿಲೀಫ್ ಫಂಡ್, ಇಎಸ್ಐ, ಸಿಜಿಎಸ್ಎಚ್, ಎಸ್ಸಿಪಿ, ಟಿಎಸ್ಪಿ ಹಾಗೂ ವಿವೈಎಸ್ಆರ್ ಸ್ಕೀಮ್ಗಳನ್ನು ಉಪಯೋಗಿಸಿಕೊಂಡು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅಸ್ಥಿ ಮಜ್ಜೆ ಕಸಿಯನ್ನು ಯಶಸ್ವಿಯಾಗಿ ಮಾಡುವ ಮೂಲಕ ಕಿದ್ವಾಯಿ ಸಂಸ್ಥೆ ಹಾಗೂ ವೈದ್ಯರ ತಂಡ ಹೊಸ ಮೈಲಿಗಲ್ಲನ್ನೇ ಸೃಷ್ಟಿಸಿದೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಸುಂಧರಾ ಕೈಲಾಸನಾಥ್. ಐ ಆಮ್ ಅ ಪೀಡಿಯಾಟ್ರಿಕ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ at Kidwai Memorial Institute of Oncology. Kidwai Memorial Institute of Oncology is the only government hospital which provides bone marrow transplantation facility to pediatric and adult patients in the whole state of Karnataka. The first pediatric bone marrow transplantation was done in April 2022. Since then, about 90 bone marrow transplantation has been done under the able leadership and guidance of DME Minister Dr. Sharan Prakash Patil. Today, we mark another milestone in the history of Kidwai by successfully completing pediatric allogenic bone marrow transplantation. Our patient is a 14-year-old girl
who initially presented with fever and fatigue. She was diagnosed to have a type of blood cancer called as acute myeloid leukemia or AML. She received conventional chemotherapy, and at the end of 1 month, she was evaluated for the disease status. At the end of 1 month, she was found to have residual disease, meaning she still had cancer cells in her blood. So another round of chemotherapy was given, and the decision was made to treat our patient with bone marrow transplantation. Luckily for us, the patient had a complete 12/12 HLA match, meaning genetically matched younger sibling who could be taken up as a donor. Since this was the first allogeneic pediatric transplant at Kidwai, we had lot of challenges in terms of taking the younger brother as a donor. Our patient underwent a successful allogeneic pediatric bone marrow transplantation. ಇನ್ನು ಅರ್ಚನಾಳಂತೆ ಈವರೆಗೂ ವಯಸ್ಕರು ಸೇರಿದಂತೆ 90 ಮಂದಿಗೆ ಅಸ್ಥಿಮಜ್ಜೆ ಕಸಿಯನ್ನು ಕಿದ್ವಾಯಿ ಸಂಸ್ಥೆ ಯಶಸ್ವಿಯಾಗಿ ನಡೆಸಿದೆ. ಈ ಮೂಲಕ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯ ಹಾಗೂ ಚಿಕಿತ್ಸೆಯನ್ನು ಒದಗಿಸುವ ಮೂಲಕ ಆರ್ಥಿಕವಾಗಿ ಹಿಂದುಳಿದವರ ಬದುಕಿಗೆ ಕಿದ್ವಾಯಿ ಸಂಸ್ಥೆ ನೆರಳಾಗಿದೆ. ರಕ್ತದ ಕ್ಯಾನ್ಸರ್ನಿಂದ ಕಂಗಾಲಾಗಿದ್ದ ಅರ್ಚನಾ ಹಾಗೂ ಅವರ ಪೋಷಕರಿಗೆ ಭರವಸೆಯ ನಾಳೆಯನ್ನು ಕಿದ್ವಾಯಿ ಸಂಸ್ಥೆ ಒದಗಿಸಿದೆ.